ಡೈಲಿ 3 ಗಂಟೆಗೆ ತಾನೆ ಎದ್ದೇಳೋದು ನಾನು. ಗೈಸ್ ನಾನು ಕರೆದಿರೋದು ಯಾವ ಗ್ಯಾರಂಟಿ? ಕೆಲವು ಟೈಮ್ 15 ಲೀಟರ್ ಒಬ್ಬನೇ ಹಾಕ್ತೀನಿ. ನನ್ನ ತಮ್ಮ ಕರೆಕ್ಟ್ ಆಗಿ ಅವನು 12 ಗಂಟೆಗೆ ಎದ್ದೇಳ್ತಾನೆ. ನಮ್ಮ ಮನೇಲಿ ಡೈಲಿ ರೊಟೀನ್ ನಂದು ಇಷ್ಟಿರುತ್ತೆ. ಏನ್ ಮಾಡ್ತೀರಾ ಆಕ್ಟಿಂಗ್? ಕೆರೆ ಮಾಡ್ಕೊ ಓಡ್ತೀರಾ ಹೊಡ್ಸ್ಕೊಂಡು ನೋಡ್ಕೊಂಡು. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಕುತ್ಕೊಂಡ್ರೆ ರೆಡಿನಾ? ಹೇ ಗಾಯ್ಸ್, ಎಲ್ಲರಿಗೂ ಹಾಯ್. ಇವತ್ತು ನಾನಿವತ್ತು ಅದೇನು ಇದು ನಮ್ಮ ಡ್ಯಾಡಿ ಸೆಲೆಕ್ಟ್ ಮಾಡ್ಬಿಡೋಣ. ಟೈಮ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಫಸ್ಟ್ ಇವತ್ತು ನನ್ನ ದಿನಚರಿ ಹೆಂಗಿರುತ್ತೆ ಬೆಳಿಗ್ಗೆ ಸಂಜೆವರೆಗೂ ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನೇನು ಮಾಡ್ತೀನಿ ಬೆಳಿಗ್ಗೆ ಅಂತ. ಸೊ ಅದಕ್ಕೂ ಮುಂಚೆ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣ, ಇವರು ನಮ್ಮ ಅತ್ತಿಗೆ, ಇವರು ನಮ್ಮ ಅಣ್ಣನ ಮಕ್ಕಳು ಇಬ್ರು, ಮೋಹಿತ್ ಲಿಖಿತ್ ಅಂತ, ಇವನು ನನ್ನ ತಮ್ಮ. ಸೊ ಇವತ್ತು ನನ್ನ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ, ನನ್ನ ಡೈಲಿ ರೊಟೀನು. ಸೊ ನಾನು ಕರೆಕ್ಟಾಗಿ ಡೈಲಿ ಬೆಳಿಗ್ಗೆ ಒಂದು 3 ಗಂಟೆಗೆ ಅಲಾರಾಮ್ ಕೊಟ್ಕೊಂಡು ಎಲ್ಲ ಎದ್ದೊಳ್ತೀನಿ. ನೀವು ನಗ್ಬಾರ್ದು, ಸುಮ್ಮನೆ ಏನು ಮಾತಾಡ್ತೀನಿ. 3 ಗಂಟೆಗೆ ಹೇಳ್ತಿ ಅಂತ ಡೈಲಿ 3 ಗಂಟೆಗೆ ತಾನೆ ಎದ್ದೊಳೋದು ನಾನು. ಯಾವ ಕಂಚಲಿ ಗೈಸ್ 3 ಗಂಟೆಗೆ 4 ಗಂಟೆಗೆ ಎದ್ದೊಳ್ತೀನಿ. ನಮ್ದು ಹಸು ಫಾರ್ಮ್ ಇದೆ, ಅಲ್ಲಿಗೆ ಹೋಗಿ ಡೈಲಿ ಹಸುಗಳೆಲ್ಲಾನು ಆಚೆ ಕಟ್ಟಾಕಿ ಕರೆಯದೆ ನಿಮ್ಮಪ್ಪ ಹಾಲ್ ಕರೆಯದೆ ನಿಮ್ಮಪ್ಪ. ನಾನು ಕರೆದಿರೋದು ಯಾವ ಗ್ಯಾರಂಟಿ? ಆಯ್ತಾ? ಒಂದ್ ನಿಮಿಷ ಇರಿ, ಫುಲ್ ಹೇಳ್ಬೇಕು. 4 ಗಂಟೆಗೆ ಎದ್ದು ಕರೆಕ್ಟಾಗಿ ಹಸು ಫಾರ್ಮ್ ಹತ್ರ ಹೋಗ್ತೀನಿ. ಎಲ್ಲ ಹಸುಗಳು ಮೇಕೆಗಳು ಎಲ್ಲಾನು ಆಚೆ ಕಟ್ಟಾಕಿ ಒಂದು ಡೈಲಿ ಒಂದು ಎಷ್ಟು ಲೀಟ್ರ್ ಕೊಡ್ತದೆ ಹಾಲು ಅಷ್ಟು ಲೀಟ್ರು, ಕೆಲವು ಟೈಮ್ 5 ಲೀಟ್ರು, ಕೆಲವು ಟೈಮ್ 10 ಲೀಟ್ರು, ಕೆಲವು ಟೈಮ್ 15 ಲೀಟ್ರು ಒಬ್ಬನೇ ಹಾಕ್ತೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇಲ್ಲಿಗೆ ಹಾಲು ಕರೆಯೋದೇ ನಮ್ ಚಿಕ್ಕಪ್ಪ. ನಾನ್ ಕರಿತೀರಾ? ಇವ್ರು ನಾನು ಫುಲ್ ಹೇಳ್ಬಿಡ್ತೀನಿ ಫಸ್ಟು. ನೋಡಿದ್ರೆ ಆಯ್ತಾ? ಡೈಲಿ ಹಾಲು ಕರೆದು ಕರೆಕ್ಟಾಗಿ ಒಂದು 7 ಗಂಟೆ 8 ಗಂಟೆಗೆ ಒಬ್ಬನೇ ಎಲ್ಲ ಕೆಲಸ ಮಾಡಿ ಹಸುಗಳಿಗೆಲ್ಲ ಹುಲ್ಲಾಕಿ ಮನೆಗೆ ಬರ್ತೀನಿ. ಎಲ್ಲಾರು ಮಲಗಿರ್ತಾರೆ, ಯಾರು ಎದ್ದಿರಲ್ಲ. ನನ್ನ ತಮ್ಮ ಕರೆಕ್ಟಾಗಿ ಅವನು 12 ಗಂಟೆಗೆ ಎದ್ದೇಳ್ತಾನೆ. ನಮ್ಮ ಮನೇಲಿ ನಾನು ಒಬ್ಬನೇ ತುಂಬಾ ಹಾರ್ಡ್ ವರ್ಕ್ ಮಾಡೋದು ಮನೇಲಿ. ಆಮೇಲೆ ಮನೇಲಿ ಎಲ್ಲರಿಗೂ ಕರೆಕ್ಟಾಗಿ 7 ಗಂಟೆ 8 ಗಂಟೆಗೆ ಕಾಫಿ ಕಾಯಿಸಿ ಕೊಡ್ತೀನಿ. ನೀವ್ ಹಿಂಗ್ ಮಾತಾಡಿಲ್ಲ, ಕೆಲಸ ಮಾಡ್ಸಕ್ಕೆ ಊರಿಗೆ ಬಂದ್ರೆ ಬರೀ ವಿಡಿಯೋ ಮಾಡ್ಕೊಂಡು ಕರೆಕ್ಟಾಗಿ ಒಂದು ವಿಡಿಯೋ ಊರಿಗೆ ಬಂದ್ರೆ ಸಾಕು. 8 ಗಂಟೆಗೆ ಎಲ್ಲರಿಗೂ ಒಬ್ಬೊಬ್ರು ಕಾಫಿ, ಒಬ್ಬರು ಟೀ, ಒಬ್ಬರು ಬೂಸ್ಟ್, ಒಬ್ಬರು ಹಾಲು ಈ ತರ ಕಾಯಿಸ್ಕೊಟ್ಟು 10 ಗಂಟೆ 9 ಗಂಟೆ ಅಷ್ಟಲ್ಲಿ ಟಿಫನ್ ರೆಡಿ ಮಾಡ್ತೀನಿ. ಎಲ್ಲ ಟಿಫನ್ ಆಮೇಲೆ ಇಲ್ಲ ಪಲಾವು, ನಮ್ಮ ಒಬ್ಬೊಬ್ರಿಗೆ ಏನೇನ್ ಬೇಕದು. ನಮ್ಮ ಅಮ್ಮನಿಗೆ ಪಲಾವು, ರಾಗಿ ರೊಟ್ಟಿ, ನಮ್ಮ ಅಪ್ಪವ್ರಿಗೆ ರಾಗಿ ಮುದ್ದೆ, ರಾಗಿ ರೊಟ್ಟಿ, ಇವನ್ಗೆ ಮ್ಯಾಗಿ. ಮತ್ತೆ ಇವ್ರಿಬ್ರನ್ನ ಸ್ಕೂಲ್ಗೆ ರೆಡಿ ಮಾಡ್ಬೇಕು ನಾನೇನೆ. ಯಾರು ರೆಡಿ ಮಾಡೋದ್ ಬರ್ತೀನಿ ಇವರು. ಅದಕ್ಕೆ ಅವ್ರೇನು ಕೆಲಸ ಮಾಡಲ್ಲ. ನಮ್ಮಮ್ಮ ಕರೆಕ್ಟಾಗಿ ಮಧ್ಯಾಹ್ನ ಅವರು ಇನ್ನು ಟಿಫನ್ ಮಾಡಿ ಕರೆಕ್ಟಾಗಿ ಜಮೀನ್ಗೆ ಹೋಗ್ತೀನಿ. ಅಲ್ಲಿ ಶುಂಠಿ, ಹೊಗೆ ಸೊಪ್ಪು ಎಲ್ಲ ಏನೇನೋ ಬೆಳಿತೀವಿ ಅದೆಲ್ಲ ಒಬ್ಬನೇ ಕೆಲಸ ಮಾಡ್ತೀನಿ. ಇವ್ರು ಯಾರು ಜಮೀನ್ ಕೆಲಸ ಎಲ್ಲ ಏನು ಮಾಡಲ್ಲ. ಈ ತರ ಅಷ್ಟೇ ಡೈಲಿ ರೊಟೀನ್ ನಂದು ಇಷ್ಟಿರುತ್ತೆ. ಇನ್ನು ಸಂಜೆ ಆದ್ರೆ ಅದೇ ಫೋನು, ನಮ್ಮಮ್ಮ ಎಲ್ಲ ಫೋನ್ ಮಾಡಿದ್ರೆ 1 ರಿಂಗಿಗೆ ಫೋನ್ ಪಿಕ್ ಮಾಡ್ಬಿಡ್ತೀನಿ.
ನಮ್ಮಮ್ಮ ನಾನ್ ಫೋನ್ ಮಾಡಿದ್ರೆ ಅವ್ರ ಫೋನೇ ಎತ್ತಲ್ಲ. ಅದ್ ಸರಿ ಇಲ್ಲಿ ಯಾರು ಫೋನ್ ಎತ್ತಲ್ಲ. ಅದೆಲ್ಲ ಉಲ್ಟಾ. ಅದು ಸರಿ ಫೋನ್ ಮಾಡಿದ್ರೆ ಎತ್ತಲ್ಲ. ಈಗ ಅವ್ನು ಹೇಳ್ತಾರದೆಲ್ಲ ಉಲ್ಟಾ. ಇನ್ನ ನನ್ನ ತಮ್ಮನ್ಗೆ ಫ್ರೆಂಡ್ಸ್ ಜಾಸ್ತಿ. ಅವ್ನು ಕರೆಕ್ಟಾಗಿ 6 ಗಂಟೆ 7 ಗಂಟೆ ಮೇಲೆ ಹೋದ್ರೆ ಫೋನ್ ಎತ್ತಲ್ಲ. ನೈಟ್ 12 ಗಂಟೆಗೆ ಬರ್ತಾನೆ ಆರಾಮಾಗೆ, ಫುಲ್ ಜಾಲಿ ಮಾಡ್ಕೊಂಡು. ಪಬ್ಬು ಪಾರ್ಟಿ ಫ್ರೆಂಡ್ಸು ಎಲ್ಲ ತುಂಬಾ ಜಾಸ್ತಿ. ಅವನು ಮನೇಲಿ ಚಿಕ್ಕ ಮಗ ಅಲ್ವಾ, ಹಂಗಾಗಿ ಅವನೇ ಫುಲ್ ಮನೇಲೆಲ್ಲ ಫುಲ್ ಎಂಜಾಯ್ಮೆಂಟ್. ಜವಾಬ್ದಾರಿ ಹೊತ್ಕೊಂಡಿರೋನೆ ಅವನು. ಇವನ್ ಜವಾಬ್ದಾರಿ ಹೊತ್ಕೊಂಡಿಲ್ಲ, ಅವನೇ ಜವಾಬ್ದಾರಿ ಹೊತ್ಕೊಂಡಿರೋದು. ಎಲ್ಲ ಕೆಲಸಗಳನ್ನ ನಾನು ಒಬ್ಬನೇ ಮಾಡ್ತೀನಿ. ಮನೆ ಚಿಕ್ಕ ಮಗ ಅಂದ್ಬಿಟ್ಟು ಅವ್ನಿಗೇನು ಕೆಲಸಗಳು ಹೇಳಲ್ಲ, ಎಲ್ಲ ನಾನು ಒಬ್ಬನೇ ಮಾಡ್ಬೇಕು. ಸೊ ಇದು ನಮ್ಮ ಡೈಲಿ ರುಟೀನು. ಸಾರ್ ನಿಮ್ಮ ಅಭಿಮಾನಿಗಳು ಸರ್, ನಾವು ಏನ್ ಮಾಡ್ತೀರಾ ಸರ್ ಆಕ್ಟಿಂಗು. ಮತ್ತೆ ಅಷ್ಟೇ, ಇನ್ನೇನು ಇಲ್ಲ. ಅವ್ರನ್ನ ಒಂದ್ಸರಿ ಮಾತಾಡ್ಸಿ ಇವಾಗ ಅಷ್ಟೇ. ಈಗ ಏನ್ ಹೇಳೋನೆ ಅದೆಲ್ಲ ಯಾವ್ದು ಇಲ್ಲ, ಸುಮ್ಮನೆ ಎಲ್ಲ ಕಟ್ಕತೆ. ಎಲ್ಲ ಕಟ್ಟು ಕತೆ. ನಮ್ ಚಿಕ್ಕ ಮಗನೇ ಎಲ್ಲಾನು ಫ್ಯಾಮಿಲಿ ಎಲ್ಲ ಹೊತ್ಕೊಂಡವನೆ. ಇದಿಷ್ಟು ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬಿಟ್ಟು ಬೇರೆ ಏನನ್ನು ಹೇಳುವುದಿಲ್ಲ. ಹೇಳದಿದ್ರೆ ಸೆರೆಕ್ಟ್ ಆಗಿ ಸತ್ಯ ಹೇಳೋದು, ಸೆರೆಕ್ಟ್ ಆಗಿ ಸತ್ಯ ಹೇಳೋದು. ಸುಮ್ನೆ ನೀನ್ ಇಲ್ಲಿ ಈಗ ಆಯ್ತು ಕೂತ್ಕೋ. ಇವಾಗ ಆಯ್ತು. ಬರೀ ಆಯ್ತು. 6 ಗಂಟೆಗೆ ಇದ್ದಾನಂತೆ, ಮಾಡ್ಕೊತಾನಂತೆ ಎಲ್ಲರಿಗೂ. ಆಯ್ತು guys, ನಂದು ಒತ್ತ ಕೆಲಸ ಐತೆ, ನಾನು ಹೋಗ್ಬೇಕು. ಈಗ ಆಯ್ತು, ಸತ್ಯ ಹೇಳ್ತೀನಿ ಬನ್ನಿ. ಆಯ್ತು ಈಗ ನಿಜಾನೇ ಹೇಳ್ತೀನಿ ಬನ್ನಿ. ಬನ್ನಿ ಆಯ್ತು ಕೆಲಸ ಮನೆಯಲ್ಲಿ ಆಯ್ತು. ಲಾಸ್ಟ್ ಹೇಳ್ತೀನಿ. ಮತ್ತೆ ಮತ್ತೆ ಅಡುಗೆ ಮಾಡೋದಂತೆ, ಉಪ್ಪಿಟ್ಟು ಮಾಡೋದಂತೆ. ಗೈಸ್, ನಾನು ಹೇಳಿದೆಲ್ಲ ಸುಳ್ಳು. ಎಲ್ಲ ಇವರೇ ಕೆಲಸ ಮಾಡೋದು. ನಾನು ಆಕ್ಚುಲಿ ಬರ್ತೀನಿ, ಜಾಸ್ತಿ ಬಂದಾಗೆಲ್ಲ ಬರೀ ವಿಡಿಯೋಸ್ ಅಷ್ಟೇನೆ. ಅದ್ ಬಿಟ್ರೆ ನಾನು ಅವ್ನಿಗೆ ಹೇಳಿದೆಲ್ಲ ನಾನು ಆಪೋಸಿಟ್. ಇವ್ರು ನಮ್ ಸೊಸೆ ಆಸಕರತೆ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲ ಕೆಲಸನೂ ಇವರೇ ಮಾಡೋದು. ನಾನು ಸುಮ್ಮನೆ ಹೇಳಿದ್ದು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಟ್ ಅವ್ರ ರಿಯಾಕ್ಷನ್ಗಳು ಕೂಡ ಹಂಗೆ ನಾನು ಮಾತಾಡಿಸ್ತೀನಿ ಅವ್ರನ್ನ. ಹೇಳವ್ ಇವಾಗ ನಿಜ ನೀವ್ ಹೇಳ್ರಿ. ಇವಾಗ ನಾನು ಹೇಳಿದ್ ನಿಜ ಅಲ್ವಾ ಹಂಗಾದ್ರೆ? ನಿಜ ಎಲ್ಲ ಬರೀ ಸುಳ್ಳು. ನಾನ್ ಫೋನ್ ಮಾಡಿದ್ರೆ ನಾನ್ ಮಾತಾಡ್ಸ್ಬೇಕು, ನನ್ ಮಗನಾದ್ರೆ ಫೋನ್ನೇ ಎತ್ತಕ್ಕಿಲ್ಲ, ಮತ್ತೆ ಸ್ವಿಚ್ ಆಫ್ ಮಾಡ್ಕೋತಾನೆ. ಬಾಯ್ಲಿ ಅವ್ನು ಹೋಗ್ಬೇಕಂತೆ, ಮಾತಾಡ್ಬಿಡು. ಬಾಯ್ಲಿ ಮಾತಾಡ್ಬಿಡು. ಅವ್ನು ನಾಚ್ಕೋತವನೆ, ಹೋಗ್ತವನೆ. ಓಕೆ, ಇವಾಗ ನಾನು ಹೇಳಿ ಸುಳ್ಳು ಹಂಗಾದ್ರೆ? ಸುಳ್ಳು, ಅದೆಲ್ಲ ಬರೀ ಸುಳ್ಳು. ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ನಾವು ಹಾಲು ಕರಿಯೋದು, ನಾನು ಹಾಲು ಕರಿಯೋದು, ಉಂಡಾಕೋದು, ದನ ಮೆಸೋದನ ನಾವೇ. ನಮ್ಮ ಅಜ್ಜ ಬದಲು ನಾವು ಈಗ ಹೇಳೋಣ. ಹಾಲು ಕರಿಯೋದೆಲ್ಲ ಯಾರು ಡೈಲಿ ಕೆಲಸ ಮಾಡೋದು? ಯಾರು ಡೈಲಿ ಕೆಲಸ ಮಾಡೋದು? ನಾನೇ ಮಾಡ್ಸೋದು. ಆಮೇಲೆ ಈಗ ನಾನು ಹೇಳಿ ಸುಳ್ಳು ಹಂಗಾದ್ರೆ? ನಮ್ಮಪ್ಪ ನನ್ನ ಸಪೋರ್ಟಿವ್ ಆಗಿ ಮಾಡ್ತಿದ್ದಾರೆ, ಅಂದ್ರೆ ವಿಡಿಯೋ ಮಾಡ್ತಿದ್ದೀನಲ್ವಾ. ದೇವರನ್ನ ನಾನೇನು ಕೆಲಸ ಮಾಡಲ್ಲ, ಎಲ್ಲ ಇವರೇ ಮಾಡೋದು. ನಮ್ಮಮ್ಮ, ನಮ್ಮಪ್ಪ ಆ್ಯಂಡ್ ನಮ್ಮ ತಮ್ಮ ಇವನೇ ಮಾಡೋದು. ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ನಿಜ ಅನ್ಕೊಂಡಿದ್ದ? ಗೊತ್ತಾಯ್ತು, ಆಪೋಸಿಟ್ ಮಾಡ್ತಿರೋದು ನಿಮ್ಮಂತ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಮತ್ತೆ ಇನ್ನೇನು ಲಿಖಿತು? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನಲ್ಲಿ ಓದ್ತೀನಿ, ಸ್ಕೂಲಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗೋದು ನಿಮ್ಮ ಅಪ್ಪ ಅಮ್ಮನ. ಹಂಗಾದ್ರೆ ನಿಮ್ ಪ್ರಕಾರ ಡೈಲಿ ರೊಟೀನ್ ಹೆಂಗಿರ್ತದೆ ಅಂತ ಅಂದ್ರೆ, ಇವಾಗ 12 ಗಂಟೆಗೆ ಹೇಳ್ತಿದ್ದಿ, 12 ಗಂಟೆಗೆ ಎದ್ದಿ ಮತ್ತೆ ಪುನಃ ಊಟ ಗೀಟ ಏನಿದ್ರೆ ಏನ್ ಮಾಡಿರ್ತಾರ ಅದನ್ನ ತಿನ್ಕೋತಿದ್ದಿ. ತಿನ್ಕೊಂಡು ಮನೆ ದಾಟಿದ್ರೆ ರಾತ್ರಿ 12 ಗಂಟೆ ಬರೋದು. ಬಂದ್ಬಿಟ್ಟು ಮನೇಲಿ ಏನೋ ಇದ್ರೆ ಆಗಿರೋದ ತಿನ್ಕೊಂಡು ಬಿದ್ಕೊಂಡ್ರೆ ತಿರ್ಗಿ ಬೆಳಿಗ್ಗೆ ಮಾಮೂಲಿ ಅಡಿರಾಗ ಅದೇ ಆಡು. ಫೋನ್ ತಗೊಂಡ್ ಹೋದ್ರೆ ಫ್ರೆಂಡ್ಸ್ಗಳ ಜೊತೆ ಅದು ಇದು ಪಬ್ಬು ಪಾರ್ಟಿ ಅನ್ಕೊಂಡು ಹೋದ್ರೆ ಮನೆಗೆ ಬರೋಕೆ ಇರ್ಸಬೇಕಿಲ್ಲ. ನೋಡದೆ ಅಮಾಸೆಗೆ ಒಂದ್ಸತಿ, ಉಣ್ಮೆಗೆ ಒಂದ್ಸತಿ ಆಯ್ತದೆ. ಕತ್ಲೆಗೆ ಬರ್ತಿದ್ದಿ. ಈಗ ಇಲ್ಲಿ ಬಂದ್ಬಿಟ್ಟು ನಾನು 6 ಗಂಟೆಗೆ 4 ಗಂಟೆಗೆ ಹಾಲು ಕರಿತೀನಿ, ಫೋನ್ ಏನೇನೋ ಮಾತಾಡ್ತಾ ಇದ್ದಿ. ಸೊ ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡಿದ್ದು. ನಾನು ಹೇಳಿದ್ದೆಲ್ಲ ಸುಳ್ಳು, ಮಾಡೋದೆಲ್ಲ ಇವ್ರುಗಳೇ ಕೆಲಸಗಳು. ಬಟ್ ಅವ್ರೇನು ಹೇಳಿದ್ರು ಅದೇ ಸತ್ಯ. ನಾನು ಅವಾಗ ಹೇಳಿದೆಲ್ಲ ಸುಳ್ಳು, ಒಪ್ಕೊಂಡಿದ್ದೀನಿ. ಗೊತ್ತಾಯ್ತಾ?
ಇವ್ರಿಬ್ರಲ್ಲಿ ಯಾರು ಬೇಗ ಕೋಪ ಮಾಡ್ಕೋತಾರೆ? ಇವ್ರ ಪಾಪ ಯಾರು? ಇವ್ರ ಪಾಪ ಅವ ನೀನ್ ಹಂಗ್ ಮಾಡ್ಬೇಡ. ಅಣ್ಣ ಅನ್ಸಿದ್ರೆ ಅಣ್ಣ ಹೇಳಿ ಯಾರ್ ಕೋಪ ಅಂತ ಹೇಳಿದವರು. ಮತ್ತೆ ಇವ್ರಿಬ್ರಲ್ಲಿ ಯಾರು ಜಾಸ್ತಿ ಹಠ ಮಾಡ್ತಾರೆ? ಇವ್ರಿಬ್ರಲ್ಲಿ ಯಾರು ಜಾಸ್ತಿ ಹಠ ಮಾಡ್ತಾರೆ ಅಂತ? ಯಾರು ಅಂತ ಯಾರು ಅಂತ ಒಬ್ರು ಹೇಳ್ಬೇಕು. ಇವ್ರು ನಮ್ ಕಿರಿ ಮಗ. ಇವ್ರೇಂತೆ ಇವ್ರಿಬ್ರಲ್ಲಿ ಯಾರು ಬೇಗ ಕ್ಷಮೆ ಕೇಳ್ತಾರೆ? ಆಯ್ತು ನನಗೆ ಇಷ್ಟ ಬಂದ್ರೆ ಅಣ್ಣ ಹೇಳಿ, ನಿನ್ಗೆ ಇಷ್ಟ ಬಂದ್ರೆ ನೀನ್ ಹೇಳು. ನಮ್ಮಪ್ಪ ಆನ್ಸರ್ ಮಾಡ್ತಿದ್ರೆ ನಮ್ಮಮ್ಮ ಹೇಳಿದ್ರೆ ನಮ್ಮಪ್ಪ ಹೇಳ್ಬೇಕು. ಇವ್ರಲ್ಲಿ ಈ ಮನೆಗೆ ನಾನೇ ಬಾಸ್ ಅಂತ ಯಾರು ಹೇಳರು? ನಾನಾ? ಯಾರು ಜಾಸ್ತಿ ದುಃಖದಿರೋದು? ದುಡ್ಡು ಕದ್ದಿರೋದು ನಾನೇ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಪಕ್ಕ. ಇವನೇ ಕದ್ದಿರೋದು. ಅವ್ರಿಗೆ ಅವಕ್ಕದಿಲ್ಲ. ಇಲ್ಲ ಅದಕ್ಕೆ ನಾನು ಅದ್ವಿ. ಆಮೇಲೆ ಇವ್ರಿಬ್ರಲ್ಲಿ ಜಾಸ್ತಿ ಹೊಡ್ಸ್ಕೊಂಡಿರೋರು ಯಾರು? ಪರ್ಸ್ಕೊಂಡಿರೋದು ಇವನೇ. ನಾನೇ. ಕೆರೆ ಮಾಡ್ಕೊ ಓಡ್ತಿದೆ ಹೊಡ್ಸ್ಕೊಂಡು ನಮ್ಮ ಅಕ್ಕ ಇತ್ತು ದೊಡ್ಡಕ್ಕ. ಆ ದೊಡ್ಡ ಅಕ್ಕಕ್ಕೆ ದಯವಿಡನೆ ಓಡೋನೆ ಕೆರೆ ಬೆಟ್ಟಕ್ಕೆ ಹೋಯ್ತಾರೆ ಅಂತ ನಡ್ಕೊಂಡು ಹೋಗ್ವಿ. ನಾನು ಸಣ್ಣ ಕೆಚ್ಚು ಕೇಳ್ತೀನಿ ಮತ್ತೆ ನಾನು ಮಾತ್ರ ಸರಿ ಹೊಡ್ಸ್ಕೊಟ್ಟಿದ್ವಿ. ಅದು ನಮಗೆ ಇವನ್ ಹೊಡಿತಿರ್ಲಿಲ್ಲ ಜಾಸ್ತಿ. ಇಬ್ರು ಹೊಡೆದಿಲ್ಲ ಅವನಿಗೆ. ಅವಾಗ ಅಲ್ವಾ ಹೊಡೆದಿಲ್ಲ. ನನಗೆ ಜಾಸ್ತಿ ಹೆವಿ. ಇದು ತುಂಟಾಟ ಜಾಸ್ತಿ ಇತ್ತು ಅದಕ್ಕೆ ಹೊಡೆದಿರೋದು. ಇವ್ರಿಬ್ರಿಗೆ ಅಂತ ಹೇಳ್ರಿ, ಅಪ್ಪ ಅಮ್ಮನಿಗೆ ಸೇರಿಸ್ಬಿಡಿ. ಇವ್ರಿಬ್ರಲ್ಲಿ ಹಾಗೆ ಇವ್ರಿಬ್ರಲ್ಲಿ ಯಾರು ಜಾಸ್ತಿ ಊಟ ಮಾಡೋದು, ಇವ್ರಿಬ್ರಲ್ಲಿ ಯಾರು ಜಾಸ್ತಿ ಕೆಲಸ ಮಾಡ್ತಾರೆ ಹಿಂಗ್ ಕೇಳ್ಬೇಕು. ನಿಮ್ಮ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ಜಾಸ್ತಿ ಹೆಚ್ಚು ಕೆಲಸವನ್ನು ಮಾಡುತ್ತಾರೆ ಹಿಂಗಲ್ಲ. ನಮ್ಮ ಅತ್ತಿಗೆ ಹೇಳ್ರಿ ಇದ್ರೆ ಪುಸ್ತಕ ತರ ಹೇಳ್ತಾರೆ. ನಿಮ್ಮ ಅಪ್ಪ ಅಮ್ಮ. ನೆಕ್ಸ್ಟ್ ಲೈಟ್ ಈ ಕಡೆ ನಮ್ಗೆ ಹಿಡ್ಕೊಂಡು ನೀನೇ ಬ್ಯಾಟ್ರಿ ನೀನ್ ಹಿಡ್ಕೋದೇ ಒಂದು 50 kg ಐತ ಅದು. ನಿಮ್ಮ ಅಪ್ಪ ಅಮ್ಮ ಇಬ್ರು ನೀವು ಚಿಕ್ಕ ವಯಸ್ಸಲ್ಲಿ ಅಲ್ಲೊಂದು ಲೈಟ್ ಹಾಕ್ಬಿಟ್ಟು ಲೈಟ್ ಮುಂದೆ ಕೈ ಆಡಿಸ್ತಿರೋದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇವರಿಬ್ರಲ್ಲಿ ಮುಂದಿನ ಜೀವನದ ಬಗ್ಗೆ ಜಾಸ್ತಿ ಚಿಂತೆ ಮಾಡೋರು? ನಮ್ಮ ಇವರು ಓನ್ಲಿ ಪ್ರೆಸೆಂಟ್ ಪಾರ್ಟಿ. ಅರ್ಥ ಆಯ್ತು ಅನ್ಸುತ್ತೆ. ಇವರಿಬ್ರಲ್ಲಿ ಯಾರು ಆರೋಗ್ಯದ ಬಗ್ಗೆ ಜಾಸ್ತಿ ಟೆನ್ಷನ್ ತಗೋತಾರೆ? ಆರೋಗ್ಯದ ಬಗ್ಗೆ ಟೆನ್ಷನ್ ಇವ್ರದೇನು ಟೆನ್ಷನ್ ಇಲ್ಲ. ನಮ್ಮ ಸಾಮಾನ್ಯ ಇರೋದು. ಜಾಸ್ತಿ ಟಿವಿ ನೋಡ್ತಾರೆ? ಟಿವಿ ಅಲ್ಲಿ ಹೊಲದಾಗ ಕೆಲಸ ಇದ್ರು ಇಲ್ಲಿ ಮನೆಗೆ ಬಂದ್ರೆ ಟಿವಿ ನೋಡ್ಕೊಂಡು ಮಾಡ್ತಾರೆ. ಇಂಥದ್ದನ್ನ ನಾವು ಮಾಡ್ತೀವಿ ಅಂತ ಅಂದ್ರೆ ಇದು ಬೇಡ ಅಂತಾರೆ. ಬೇಡ ಅಂತ ಯಾವ್ದಲ್ಲ ಏನೇ ಮಾಡ್ತೀವಿ ಅಂತ ಅಂದ್ರೂ ಧೈರ್ಯ ಮಾಡ್ತಾರೆ. ಅಮ್ಮ ಎಲ್ಲ ಫುಲ್ ಸಪೋರ್ಟ್, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮಾಮ ಬೆಳಿಗ್ಗೆನಿಂದನೂ ರೆಡಿಯಾಗಿ ಕೂತ್ಕೊಬಿಟ್ಟವ್ರೆ ಫುಲ್ಲು. ನಮ್ಮ ಅಪ್ಪನೂ ಅಷ್ಟೇ ಜಮೀನ್ ಹತ್ರ ಹೋಗ್ಬೇಕು, ಆದರೂ ವಿಡಿಯೋಗೋಸ್ಕರ ರೆಡಿ ಮಾಡಿ ಕೂತಿದ್ದಾರೆ. ನಮ್ಮ ತಮ್ಮನೂ ಫುಲ್ ಸಪೋರ್ಟ್ ಇದ್ದಾನೆ. ಹಾಂ ಬರೀ ಕೆಲಸ ಜಾಸ್ತಿ ಆದ್ರೂ ಇವತ್ತು ವಿಡಿಯೋಗೋಸ್ಕರ ತುಂಬ ಸಪೋರ್ಟ್ ಮಾಡಿ ವೆಯ್ಟ್ ಮಾಡಿದ್ದಾರೆ. ನಮ್ಮ ಅದಕ್ಕೆ ಎಲ್ಲ ಫುಲ್ ಸ್ಕ್ರಿಪ್ಟ್ ಎಲ್ಲ ಬರೆದು ರೆಡಿ ಮಾಡಿದ್ದಾರೆ. ನಮ್ಮ ಅಣ್ಣನು ಗದ್ದೆ ನಾಟಿ ಹಾಕಕ್ಕೆ ಹೋಗ್ಬೇಕು ಇವಾಗ. ಇವ್ರು ಕ್ವಶನ್ ಕೇಳಿ ಸುಸ್ತಾಗಿದ್ದೇನೆ, ಅದಕ್ಕೆ ಹೊಟ್ಟೆ ಹಸಿದಿದೆ, ಊಟ ಮಾಡ್ತಾ ಇದ್ದೀನಿ. ಎಲ್ಲ ಊಟ ಮಾಡ್ತೀನಿ ಅಷ್ಟೇ. ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್. ನಾವು ಗದ್ದೆ ನಾಟಿಗೆ ಹೋಯ್ತಾ ಇದ್ದಾರ ಕರ್ಕೊಂಡ್ಬಂದು ವಿಡಿಯೋ ಮಾಡ್ಕೊಂಡು ಕೂತಾನೆ. ಗದ್ದೆ ನಾಟಿನೂ ಹಾಕಂಗಿಲ್ಲ, ಬಿಡಂಗೂ ಇಲ್ಲ. ಮಳೆ ಬೇರೆ ಬತ್ತು.